ಏಯ್ ಕಲ್ಕಿ ಬಿಡು, ಕಲ್ಕಿ ಬೇಡ ಕಣೋ ಬಿಡು. ಏಯ್ ಕಲ್ಕಿ ಬೇಡ ಕಣೋ, ಸುಮ್ಮನೆ ಇರೋ ಸುಮ್ಮನೆ ಇರೋ. ಕಲ್ಕಿ ನೀನ್ ಬಿಡು ಕಲ್ಕಿ ಅವನ್ನ, ಅವನಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಹಾಗಾದ್ರೆ ನಿನಗೆಲ್ಲ ಅರ್ಥ ಬಿಡುತ್ತೇನೋ? ಏಯ್ ಮರ್ಯಾದೆ ಕೊಟ್ಟು ಮಾತಾಡೋ. ಈಗ ಕಡೆ ಮಾತಾಡೋದು ರೋಣ ಸಾಕು, ಸುಮ್ನೆ ಇಲ್ಲಿಂದ ಹೊರಗಡೆ ಹೋಗು. ಕುಡ್ದ ಜಗಳ ಆಡ್ಬೇಡ. ರಾಧಿಕಾ ಇವನ್ ಯಾವಾಗ್ಲೂ ಹೀಗೇನಾ ಮ್ಯಾನರ್ಸ್ ಲೆಸ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ? ಅದು ಕಡ ನದಿಗೆ ಕಡೆ ಆಡೋದು. ಈ ತರ ಬಳ್ಳಿ ತರ ಇದ್ದು ಹೆಣ್ಮಕ್ಳು ಜೀವನ ಆಡ್ಬಿಡೋದಿಲ್ಲ. ಏಯ್ ಏನು ಹೇಳ್ತಾ ಇದೀಯಾ? ನಾನೇನೋ ಮಾಡಿದೀನಿ? ನಾನೇ ಹುಡುಗಿಗೆ ಮೋಸ ಮಾಡಿದೀನಿ ಅಂತ ಕೆಲಸ ಮಾಡಿರೋನು ನೀನು. ನನ್ನ ಬಗ್ಗೆ ಮಾತಾಡಕ್ ನೀನ್ ಯಾವನಲ್ಲ? ತಂಗಿ ಅದಾಗನ್ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡ್ತಾರ ಕಡೆ ನೀನು. ಅಣ್ಣ, ಮುಗ್ದೋಗಿರೋ ಕತೆ ಬಗ್ಗೆ ಮಾತಾಡ್ಬೇಡ. ಕಾರ್ತಿಕ್ ಜೊತೆ ನಾನ್ ಸಂತೋಷವಾಗಿ ಸಂಸಾರ ಮಾಡ್ತಿದ್ದೀನಿ. ಆ ಗುಲಾಮ ಜೊತೆ ನೀ ಸಂತೋಷವಾಗಿದೆಯಾ? ತಗಡು ಕಡೆ ಅವನು ತಗಡು. ಅವನೇನಾರು ನಮ್ಮ ಮನೆ ಬರ್ಲಿ ಒದ್ದೋಡಿಸ್ತೀನಿ ಅವನ್ನ. ಚಿರಾದ್, ನನ್ನ ತಂಗಿನೇ ನಿನಗೆ ಕ್ಷಮಿಸಿದ್ರು, ನಾನ್ ಮಾತ್ರ ನಿನಗೆ ಕ್ಷಮಿಸಲ್ಲ ಕಣ. ನೋಡ್ತಾ ಇರೋ ನಾನು ನಿನಗೆ ಏನ್ ಮಾಡ್ತೀನಿ. ಈಗೆಲ್ಲ ಸರಿ ಹೋಗಿದೆ ತಾನೆ, ಯಾಕೆ ಹೀಗೆ ಆಡ್ತಿದ್ಯಾ? ಸುಮ್ಮನೆ ಇರೋ. ಪರಿಸ್ಥಿತಿ ಸಂದರ್ಭ ಒಬ್ರನ್ನೊಬ್ರನ್ನ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡಿದೆ ಅಷ್ಟೇ. ಈಗ ಎಲ್ರೂ ಚೆನ್ನಾಗಿದ್ದೀವಿ ನೋಡು. ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಚಿರೋಗೇನಾದ್ರೂ ಅನಗನ್ ಮೇಲೆ ಪ್ರೀತಿ ಇದ್ದಿದ್ರೆ ನಾನ್ ಖಂಡಿತವಾಗ್ಲೂ ಅನ್ನೋ ಮದ್ವೆ ಆಗ್ತಿರ್ಲಿಲ್ಲ. ಅವರಿಬ್ರಿಗೆ ಮದ್ವೆ ಮಾಡಿಸ್ತಿದ್ದೆ. ಚಿರು ಮನ್ಸಲ್ಲಿ ಯಾವಾಗ್ಲೂ ನಾನಿದ್ದಿದ್ದು ಅಲ್ವೋ. ನೀನ್ ಪೊಲೀಸ್ ಆಫೀಸರ್ ಆಗ್ಬಾರ್ದು ಅಂತ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ. ನಮ್ ಕಲ್ಕಿ ತರನೇ ನೀನು ನನ್ಗೊಬ್ಬ ತಮ್ಮ ಅಲ್ವಾ? ಅದ್ಯಾಕ್ ನಿನಗೆ ಅರ್ಥ ಆಗ್ತಿಲ್ಲ? ನಿನಗ್ ದೇಹ ಬೆಳ್ದಿದೆ ಹೊರತು ಬುದ್ಧಿ ಬೆಳ್ದಿಲ್ಲ. ನೀನೊಬ್ಳು ಬುದ್ಧಿವಂತೆ, ಬಿಗ್ದವರೆಲ್ಲ ಮುಟ್ಟಾಡಿರೋ ತರ ಮಾತಾಡ. ಮತ್ತಿನ್ ಹೇಗ್ ಮಾತಾಡ್ಬೇಕು? ನನಗೆ ಮದ್ವೆ ಆಗಿದೆ. ನಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ದೊಡ್ಡಪ್ಪ ದೊಡ್ಡಮ್ಮ ಮನೆ ಕರೆದು ಊಟ ಹಾಕ್ತಿದ್ದಾರೆ. ಅವ್ರು ಬದ್ಲಾಗಿರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ. ಈ ಸಂತೋಷನ ಅನ್ಭವಿಸೋದಕ್ಕೂ ಮುಂಚೆ ಒಂದ್ ಜಗಳ ಆಡ್ತಿದ್ಯಲ್ಲ, ಬಿಟ್ಕೊಡೋದನ್ ಕಲ್ತ್ಕೋರಾಣ ಅಲ್ವೋ. ಜೊತೆಲ್ ಹುಟ್ಟಿದ ಮಾತ್ರಕ್ಕೆ ಅಣ್ಣ ತಮ್ಮ ಅನ್ನೋ ಪ್ರೀತಿ ಬರುತ್ತೆ ಅನ್ಕೊಂಡಿದ್ಯಾ? ನಿಜವಾಗ್ಲೂ ಹೇಳ್ತಿದ್ದೀನಿ, ನೀನು ನನಗೆ ಸ್ವಂತ ತಮ್ಮ ಇದ್ದ ಹಾಗೇನೆ. ಮೊದ್ಲು ನೀನು ಕುಡಿಯೋದನ್ ಬಿಟ್ಟು ನಿನ್ ಹೆಂಡ್ತಿನ ಚೆನ್ನಾಗ್ ನೋಡ್ಕೋ. ಅವಳು ನಿನ್ನೆ ನಂಬ್ಕೊಂಡ್ ಬಂದಿರೋಳು ಕಣು. ಅವಳಿಗೆ ನೋವು ಕೊಡ್ಬೇಡ. ನೀನ್ ನಿನ್ ಹೆಂಡ್ತಿನ್ ಚೆನ್ನಾಗ್ ನೋಡ್ಕೊಂಡ್ರೆ ನಿನ್ ಜೀವನನೇ ಬದ್ಲಾಗತ್ತೆ. ನೀನ್ ಪೊಲೀಸ್ ಆಫೀಸರ್ ಆಗ್ತೀಯಾ? ನಮ್ಮ ಅಪ್ಪನ ಜೊತೆ ಮಾತಾಡಿ ಮಾತಾಡಿ ಅವ್ರಿಗೆ ಮೋಡಿ ಮಾಡ್ದಂಗೆ ನೀನ್ ನನ್ಗೆ ಮೋಡಿ ಮಾಡಕ್ ಬರ್ತಿದ್ಯಾ? ಅದಾಗಲ್ಲ ಕಡೆ. ನೀ ನನ್ನ ಜನ್ಮದ ಶತ್ರು. ನೀನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನೀನ್ ಏನ್ ಮಾಡ್ತೀಯೋ ಮಾಡ್ಕೋ, ಆದ್ರೆ ನೀನು ನನ್ ಗಂಡನಿಗೆ ಕೈ ಎತ್ತಕ್ ಬಂದಿದ್ದು ತಪ್ಪು. ಮೊದ್ಲು ಅವ್ರ ಹತ್ರ ಕ್ಷಮೆ ಕೇಳು. ಏನ ಕ್ಷಮೆನಾ? ನಾನ ಸಾಧ್ಯನೇ ಇಲ್ಲ. ರಾಧಿಕಾ ಅವನ್ ಕುಡ್ದ ಅಮಲ್ನಲ್ಲಿದ್ದಾನೆ. ಇಂಥ ಟೈಮಲ್ಲಿ ಅವನಿಗೆ ಏನ್ ಹೇಳಿದ್ರು ಅರ್ಥನೂ ಆಗಲ್ಲ. ಯಾರ ಕುಡ್ಕ ನೋಡಿ, ಇಲ್ಲಿ ಸರಿಯಾಗಿ ನಿಂತಿದ್ದೀನಿ. ನೋಡ್ಕೊಂಡ್ ಮಾತಾಡಲ್ಲ. ಬಿಡ್ರ ಐತಿ ಅಂತ ಮಾಡ್ತೀನಿ ಅವನಿಗೆ. ಚಿರು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವನ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅದೆಲ್ಲ ಏನು ಬೇಡ ಕಾಶಿ, ನಾನು ಈ ಮನೆಯವನೇ. ಒಂದ್ ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಬರೋದು ಕಾಮನ್. ಚಿರು, ದಯವಿಟ್ಟು ಕೂತ್ಕೊಂಡು ಊಟ ಮಾಡಿ, ಬೇಜಾರು ಮಾಡ್ಕೋಬೇಡಿ. ರಾಧಿಕಾ ಕೂತ್ಕೋ. ಅಳಿಯಂದ್ರೆ ರಾಧಿಕಾ ಕೂತ್ಕೊಳ್ಳಿ, ಎಲ್ರೂ ಕೂತ್ಕೊಂಡು ಊಟ ಮಾಡಿ. ಕೂತ್ಕೊಳ್ಳಿ. ಕಾಶಿ ನೀನು ಕೂತ್ಕೋ. ದೊಡ್ಡಪ್ಪ, ಊಟ ತುಂಬಾ ಚೆನ್ನಾಗಿತ್ತು. ಹೌದು ದೊಡ್ಡಪ್ಪ. ಅಳಿ ಅಂದ್ರೆ
ಹೊಟ್ಟೆ ತುಂಬಾ ಊಟ ಮಾಡಿದ್ರಿ ತಾನೆ? ಓ, ನಾನಂತೂ ಹೊಟ್ಟೆ ತುಂಬಾ ಊಟ ಮಾಡಿದೆ. ದೊಡ್ಡಪ್ಪ, ನನಗಂತೂ ಇದೆಲ್ಲ ಕನ್ಸೇನೋ ಅಂತ ಅನಿಸ್ತಿದೆ. ಕನ್ಸಲ್ಲಮ್ಮ, ನಿಜ. ನನ್ನಿಂದ ನಿಮ್ಗೆ ಈ ಪ್ರೀತಿ ಮಮತೆ ತುಂಬಾ ತಡವಾಗಿ ಸಿಕ್ಕಿದೆ. ಆದ್ರೆ ಇದು ಕೊನೆವರೆಗೂ ಇರುತ್ತೆ. ಥ್ಯಾಂಕ್ಸ್ ದೊಡ್ಡಪ್ಪ. ಯಾಕಮ್ಮ ಥ್ಯಾಂಕ್ಸ್ ಅಲ್ಲ, ಇದು ನನ್ನ ಕರ್ತವ್ಯ. ಆದ್ರೆ ಇಷ್ಟು ದಿವಸ ಇವೆಲ್ಲ ನನಗೆ ಅರ್ಥ ಆಗಿರ್ಲಿಲ್ಲ ಅಷ್ಟೇ. ಇರ್ಲಿ ಬಿಡಿ ದೊಡ್ಡಪ್ಪ, ಯಾಕೆ ಸುಮ್ನೆ ದೊಡ್ಡ ದೊಡ್ಡ ಮಾತಾಡ್ತೀರಾ? ದೊಡ್ಡ ಮಾತಲ್ಲಮ್ಮ, ನಿಜ. ಇಷ್ಟು ದಿವಸ ನಿಮಗೆ ಸಮಸ್ಯೆ ತಂದು ಓಡ್ತಾ ಇದ್ದವನೇ ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ಈ ಜನ್ಮ ಸಾಲಲ್ಲ. ನನ್ನನ್ನು ಕ್ಷಮಿಸ್ಬಿಡು ರಾಧಿಕಾ. ಇನ್ಮೇಲೆ ಹಾಗೆಲ್ಲ ಆಗಲ್ಲ. ನಿಮಗೆ ಯಾವುದೇ ಏನೇ ಸಮಸ್ಯೆ ಬಂದರೂ ನಿಮ್ ಜೊತೆ ನಾನಿರ್ತೀನಿ. ಅಯ್ಯೋ, ಈ ಮನುಷ್ಯ ಒಂದೇ ಉಸಿರಲ್ಲಿ ಇರೋ ಸತ್ಯನೆಲ್ಲ ಬಾಯ್ ಬಿಟ್ಬಿಡ್ತಾರ ಅಂತ. ಆಮೇಲೆ ಅಷ್ಟೇ ರಾಧಿಕಾ ತಿಂದು ಬಿಸಾಕಿರೋ ಎಂಜಿಲೆಲೆನ ತಂದು ನಮ್ ಮುಖದ ಮೇಲೆ ಎಸ್ದೋಗೋದಂತೂ ಗ್ಯಾರಂಟಿ. ಏನ್ ದೊಡ್ಡಮ್ಮ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಅದು ಏನಿಲ್ಲಮ್ಮ ರಾಧಿಕಾ, ಅದು ನಿಮ್ಮೆಲ್ರಿಗೂ ಪಾಯಸ ಕೊಡದನೆ ಮರ್ತ್ ಬಿಟ್ಟಿದ್ದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಪವಿತ್ರ, ಹೋಗಮ್ಮ, ಎಲ್ರಿಗೂ ಪಾಯಸ ತಗೊಂಬ. ಚಿರು, ಪಾಯಸ ತಿಂತೀಯಾ? ಹೇ, ಅದಕ್ಕೇನಂತೆ, ತಿನ್ನೋಣ. ಒಂದ್ ನಿಮಿಷ ಬಂದೆ. ನಿಮ್ ದೊಡ್ಡಮ್ಮ ಇದ್ದಾಳಲ್ಲ, ಯಾವಾಗ್ಲೂ ಹೀಗೆ ಮಾಡೋದು. ಅಯ್ಯೋ ಪವಿತ್ರ, ಏನಾಯ್ತಮ್ಮ? ಅದು ಕಾಲ್ ಜಾರ್ತತೆ. ಅಶಿಶೋ, ಕೆಳಗಡೆ ಎಲ್ಲ ನೀರ್ ಚೆಲ್ಲೋಗಿದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಾಡ್ಬೇಕು ಅಲ್ವೇನಮ್ಮ? ಪವಿತ್ರ, ನೀನು ಗರ್ಭಿಣಿ ಕಣಮ್ಮ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಕಾಲಿಗೇನಾದ್ರೂ ಆಯ್ತೇನಮ್ಮ? ಅಯ್ಯೋ ಇಲ್ಲ ಅತ್ತೆ, ನನ್ಗೇನು ಆಗಿಲ್ಲ. ನೀನು ಹೋಗಮ್ಮ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಪವಿತ್ರ, ಇಷ್ಟು ದಿನ ನಾನ್ ನಿನ್ನ ಹೊಡೆದಿದ್ದೀನಿ, ಬೈದಿದ್ದೀನಿ, ಜಗಳ ಕೂಡ ಮಾಡಿದ್ದೀನಿ. ಹಾಗಂತ ನನ್ ವಂಶೋದ್ಧಾರಕನ್ನ ಹೆತ್ಕೊಡು ನಿನ್ನನ್ನ ನಾನ್ ಪ್ರೀತಿ ಮಾಡದೇ ಇರ್ತೀನ? ನೋಡು ಕಂದ, ಇನ್ ಮುಂದೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ನೀನ್ ಅಕಸ್ಮಾತ್ ಕೆಳಗಡೆ ಬಿದ್ದಿದ್ರೆ ಎಂತ ಅನಾಹುತ ಆಗ್ತಾ ಇತ್ತು ಗೊತ್ತಾ? ನೋಡು, ಆದಷ್ಟು ಬೇಗ ನಾವೆಲ್ಲರೂ ಸೇರ್ಕೊಂಡು ರಾಣನ್ನ ಬದಲಾಯಿಸೋಣ. ನೀನೇನು ಯೋಚನೆ ಮಾಡ್ಬೇಡ. ಪವಿತ್ರ, ಯಾಕಮ್ಮ ಆಳ್ತಾ ಇದೀಯಾ? ಅಳ್ಬೇಡ ಕಂದ, ಸಮಾಧಾನ ಮಾಡ್ಕೊ. ಅತ್ತೆ, ನನಗಿದಕ್ಕಿನ್ನ ಇನ್ನೇನ್ ಬೇಕು? ನೀವ್ ನನಗ್ ಬೈರಿ, ಹೊಡೀರಿ, ಹೆದರಿಸಿ, ಏನ್ ಬೇಕಾದ್ರೂ ಮಾಡಿ. ಪ್ರೀತಿಯಿಂದ ನೀವೇನ್ ಮಾಡಿದ್ರು ಅದನ್ನ ನಾನು ಸಹಿಸ್ಕೊಂತೀನಿ. ಆದ್ರೆ ಈ ದಿನಕ್ಕೋಸ್ಕರನೇ ನಾನು ಇಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದಿದ್ದು. ಸರಿ ಕಂದ, ಇನ್ ಮುಂದೆ ನಾನ್ ನಿನ್ ಜೊತೆ ಯಾವಾಗ್ಲೂ ಹೀಗೆ ಇರ್ತೀನಿ. ಅಳ್ಬೇಡ.